ನಮಸ್ಕಾರ. ಕಳೆದ 1 ವಾರಗಳ ಹಿಂದೆ ನೀವೊಂದು ಸುದ್ದಿಯನ್ನ ಗಮನಿಸಿರ್ತೀರಾ. ನಟಿ ಕತ್ರಿನಾ ಕೈಫ್ ಅವರು ಗರ್ಭಿಣಿಯಾಗಿದ್ದಾರೆ ಅನ್ನುವಂತಹ ಸುದ್ದಿ. ಅವರಿಗೆ ಮದುವೆಯಾಗಿ 4 ವರ್ಷಗಳಾಗಿತ್ತು. 4 ವರ್ಷಗಳಾಗಿದ್ರೂ ಕೂಡ ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಹೀಗಾಗಿ ಅವರು ಜ್ಯೋತಿಷಿಗಳ ಬಳಿ ಹೋಗ್ತಾರೆ. ಅಲ್ಲಿ ಹೋದಾಗ ನಿಮ್ಗೆ ನಾಗದೋಷ ಇದೆ, ಅದರ ನಿವಾರಣೆಗೋಸ್ಕರ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತೆರಳಿ ನಾಗ ಪ್ರತಿಷ್ಠೆ ಹಾಗೂ ಸರ್ಪ ಸಂಸ್ಕಾರ ಪೂಜೆಯನ್ನ ನೆರವೇರಿಸಬೇಕು ಅಂತ ಹೇಳ್ತಾರೆ. ಇದರ ಪ್ರಕಾರವಾಗಿ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ನಾಗ ಪ್ರತಿಷ್ಠೆ ಹಾಗೆಯೇ ಸರ್ಪ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಇದಾದ ಬಳಿಕ ಇದೀಗ ಖುಷಿಯ ಸುದ್ದಿಯನ್ನ ಹೊತ್ತು ತಂದಿದ್ದಾರೆ ಕತ್ರಿನಾ ಕೈಫ್ ದಂಪತಿ. ಹೌದು, 4 ವರ್ಷಗಳ ಹಿಂದೆ ನಟ ವಿಕ್ಕಿ ಕೌಶಲ್ ಅವರನ್ನ ಮದುವೆ ಆಗಿದ್ರು. ಕತ್ರಿನಾ ಕೈಫ್ ಅವರು ಬಹುದೊಡ್ಡ ನಟಿ. ಅವರು ಇಲ್ಲಿಗೆ ಬಂದು ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಸಿಕ್ಕಿದೆ. ಆ ದೇವರ ಆಶೀರ್ವಾದದಿಂದ ಅವರು ಇವತ್ತು ಮಗುವಿಗೆ ಜನ್ಮ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಖುಷಿ ಪಡುವ ವಿಚಾರ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದೆಂಥ ಸರ್ಪದೋಷವಿದ್ರೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತೆರಳಿ ಪೂಜೆಯನ್ನು ನೆರವೇರಿಸಿದ್ರೆ, ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ್ರೆ ಸಮಸ್ಯೆಗಳು ಕೂಡ ನಮ್ಮಿಂದ ದೂರ ಹೋಗ್ತವೆ ಎನ್ನುವಂತಹ ನಂಬಿಕೆ ಹೆಚ್ಚಿನ ಸಂಖ್ಯೆಯ ಭಕ್ತರಲ್ಲಿದೆ. ಸಂತಾನ ಭಾಗ್ಯಕ್ಕೆ ಕೂಡ ಸಂಬಂಧಪಟ್ಟಾಗಿ ಹೇಳೋದಾದ್ರೆ, ನಾಗದೋಷ ಏನಾದರೂ ಇದ್ದಿದ್ರೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತೆರಳಿ ಪೂಜೆಗಳನ್ನು ಮಾಡಿಸಿದ್ರೆ ಖಂಡಿತವಾಗ್ಲೂ ಸಂತಾನ ಪ್ರಾಪ್ತಿ ಆಗ್ತದೆ ಅನ್ನುವಂತಹ ನಂಬಿಕೆ ಕೂಡ ಭಕ್ತರಲ್ಲಿದೆ.